ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸಸ್ಗಳಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ನ ರೆಲೆವೆನ್ಸಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, ಅದು ಯಾವ ರೀತಿಯಾಗಿ ಕೇಸ್ನ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕ್ಯಾರೆಕ್ಟರ್ ಅಂದ್ರೆ ಏನು, ಅದರ ಮೀನಿಂಗ್ ಏನು ನೋಡೋಣ. ಕ್ಯಾರೆಕ್ಟರ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಅವನ ಎಲ್ಲಾ ಕ್ವಾಲಿಟೀಸ್ ಗಳ ಒಂದು ಕಾಂಬಿನೇಷನ್ ನ ಕ್ಯಾರೆಕ್ಟರ್ ಅಂತ ಕರೆಯುತ್ತೇವೆ. ಸೊ ಈ ಕ್ಯಾರೆಕ್ಟರ್ ಅನ್ನ ಆ ವ್ಯಕ್ತಿಯ ನೇಚರ್ ನ ಆಧಾರದ ಮೇಲೆ, ಅವನಿಗಿರುವಂತಹ ಹ್ಯಾಬಿಟ್ಸ್ ನ ಆಧಾರದ ಮೇಲೆ ಮತ್ತು ಅವನ ಯಾವ ವಾತಾವರಣದಲ್ಲಿ ಬೆಳೀತಾ ಇದ್ದಾನೆ ಅನ್ನೋದ ಆಧಾರದ ಮೇಲೆ ಅವನ ಕ್ಯಾರೆಕ್ಟರ್ ಅನ್ನ ಡಿಸೈಡ್ ಮಾಡಲಾಗುತ್ತೆ. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನ ಸೆಕ್ಷನ್ 55 ನ ಪ್ರಕಾರ ಕ್ಯಾರೆಕ್ಟರ್ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಇನ್ಹೆರೆಂಟ್ ಕ್ವಾಲಿಟೀಸ್ ಅಂದ್ರೆ ವಂಶದಿಂದ ಬಂದಿರುವಂತಹ ಗುಣಗಳು, ಅದು ರೆಪ್ಯುಟೇಷನ್ ಆಗಿರ್ಬೋದು, ಅವನ ಡಿಸ್ಪೊಸಿಷನ್ ಆಗಿರ್ಬೋದು, ಅಂದ್ರೆ ಅವನ ವ್ಯಕ್ತಿತ್ವ. ಸೊ ಇದನ್ನ ಕ್ಯಾರೆಕ್ಟರ್ ಅಂತೇಳಿ ಕರೆಯಲಾಗುತ್ತೆ. ರೆಪ್ಯುಟೇಷನ್ ಅಂತಂದ್ರೆ ಪಬ್ಲಿಕ್ ಆ ವ್ಯಕ್ತಿಯ ಬಗ್ಗೆ ಯಾವ ರೀತಿಯಾಗಿ ಥಿಂಕ್ ಮಾಡ್ತಾರೆ, ಆ ವ್ಯಕ್ತಿ ಯಾವ ರೀತಿಯಾಗಿ ಅಂತೇಳಿ ತಮ್ಮ ಒಪಿನಿಯನ್ ಹೇಳ್ತಾರೆ, ಅದನ್ನ ರೆಪ್ಯುಟೇಷನ್ ಅಂತೇಳಿ ಕರೆಯಲಾಗುತ್ತೆ. ಮತ್ತು ಡಿಸ್ಪೊಸಿಷನ್ ಅಂತಂದ್ರೆ ಆ ವ್ಯಕ್ತಿಯು ಯಾವ ಒಂದು ಪರ್ಸನಾಲಿಟಿಯನ್ನು ಹೊಂದಿದ್ದಾನೆ, ಅಂದ್ರೆ ಯಾವ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಅನ್ನೋದರ ಬಗ್ಗೆ ಹೇಳುತ್ತೆ. ಎವಿಡೆನ್ಸ್ ನಲ್ಲಿ ಒಬ್ಬ ವ್ಯಕ್ತಿಯ ಒಂದು ಗುಡ್ ಕ್ಯಾರೆಕ್ಟರ್ ಯಾವಾಗ್ಲೂ ರೆಲಿವೆಂಟ್ ಆಗಿರುತ್ತೆ. ಅದೇ ರೀತಿ ಬ್ಯಾಡ್ ಕ್ಯಾರೆಕ್ಟರ್ ಕೂಡ ರೆಲಿವೆಂಟ್ ಇರುತ್ತೆ, ಆದ್ರೆ ಅದನ್ನ ಅಡ್ಮಿಸಿಬಲ್ ಮಾಡ್ಕೊಳ್ಳೋದಿಲ್ಲ. ಕೇವಲ ಒಬ್ಬ ವ್ಯಕ್ತಿಯ ಒಂದು ಗುಡ್ ಕ್ಯಾರೆಕ್ಟರ್ ಗಳನ್ನ ಪ್ರೂವ್ ಮಾಡುವ ಸಂದರ್ಭದಲ್ಲಿ ಮಾತ್ರ ಅವನ ಬ್ಯಾಡ್ ಕ್ಯಾರೆಕ್ಟರ್ ಗಳನ್ನ ಹೇಳೋದಕ್ಕೆ ಅಲೋ ಮಾಡಲಾಗುತ್ತೆ. ಈಗ ಸಿವಿಲ್ ಕೇಸಸ್ ಗಳಲ್ಲಿ ಕ್ಯಾರೆಕ್ಟರ್ ಅನ್ನ ಯಾವ ರೀತಿಯಾಗಿ ನೋಡ್ತಾರೆ ಅಂತಂದ್ರೆ, ಸಿವಿಲ್ ಕೇಸಸ್ ಗಳಲ್ಲಿ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ಅನ್ನ ಅಡ್ಮಿಸಿಬಲ್ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಆ ವ್ಯಕ್ತಿಯ ಯಾವ ಕ್ಯಾರೆಕ್ಟರ್ ಅಂತ ಹೊಂದಿದ್ದಾನೆ ಅನ್ನೋದು ಇಮ್ಮೆಟೀರಿಯಲ್ ಆಗುತ್ತೆ. ಆದ್ರೂ ಕೂಡ ಕೆಲವೊಂದು ಕೇಸಸ್ಗಳಲ್ಲಿ, ಸಿವಿಲ್ ಕೇಸಸ್ಗಳಲ್ಲಿ, ಉದಾಹರಣೆಗೆ ಡಿಫಮೇಷನ್ ಕೇಸಸ್ ಆಗಿರಬಹುದು ಅಥವಾ ಡೈವರ್ಸ್ ಸಂದರ್ಭದಲ್ಲಿ ಹೆಣ್ಣು ಮಗಳ ಚಾಸ್ಟಿಟಿಯ ಬಗ್ಗೆ ಅಂದ್ರೆ ಅವಳ ಪವಿತ್ರತೆಯ ಬಗ್ಗೆ, ಅವಳ ಕ್ಯಾರೆಕ್ಟರ್ ನ ಬಗ್ಗೆ ವಿಷಯ ಬಂದಾಗ ಇಂತಹ ಕೆಲವು ಕೇಸಸ್ಗಳಲ್ಲಿ ಅಲ್ಲೂ ಕೂಡ ಸಿವಿಲ್ ಕೇಸಸ್ಗಳಲ್ಲಿ ಕೂಡ ಕ್ಯಾರೆಕ್ಟರ್ ಅನ್ನ ಕನ್ಸಿಡರ್ ಮಾಡಲಾಗುತ್ತೆ. ನೆಕ್ಸ್ಟ್, ಮುಖ್ಯವಾಗಿ ಕ್ರಿಮಿನಲ್ ಕೇಸಸ್ಗಳಲ್ಲಿ ಒಬ್ಬ ಆರೋಪಿ ಒಳ್ಳೆಯ ಕ್ಯಾರೆಕ್ಟರ್ ಅನ್ನು ಹೊಂದಿರಬೇಕು, ಅದು ಅವನ ಪರವಾಗಿ ರೆಲಿವೆಂಟ್ ಫ್ಯಾಕ್ಟ್ ಆಗುತ್ತೆ. ಬಟ್ ಆರೋಪಿ ಏನಾದರೂ ಬ್ಯಾಡ್ ಕ್ಯಾರೆಕ್ಟರ್ ಗಳನ್ನ ಹೊಂದಿದ್ರೆ ಅದನ್ನ ಕೋರ್ಟ್ ಕನ್ಸಿಡರ್ ಮಾಡೋದಿಲ್ಲ. ಆದ್ರೂ ಕೂಡ ಕೆಲವೊಂದು 2 ಎಕ್ಸೆಪ್ಷನ್ಸ್ ಗಳಿವೆ. ಆ ಒಂದು ಸಂದರ್ಭದಲ್ಲಿ ಅಕ್ಯೂಸ್ಡ್ ಪರ್ಸನ್ ನ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಅನ್ನ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಮೊದಲನೇ ಎಕ್ಸೆಪ್ಷನ್ ಏನು ಅಂತಂದ್ರೆ, ಒಂದು ವೇಳೆ ಅಕ್ಯೂಸ್ಡ್ ತನ್ನ ಒಂದು ಒಳ್ಳೆ ಗುಡ್ ಕ್ಯಾರೆಕ್ಟರ್ ನ ಬಗ್ಗೆ ಎವಿಡೆನ್ಸ್ ಕೊಡ್ತಾ ಇದ್ರೆ ಪ್ರಾಸಿಕ್ಯೂಷನ್ ಅವರು ಅದನ್ನ ಡಿಸ್ಪ್ರೂವ್ ಮಾಡಿ ಆ ಅಕ್ಯೂಸ್ಡ್ ನಲ್ಲಿರುವಂತಹ ಬ್ಯಾಡ್ ಕ್ಯಾರೆಕ್ಟರ್ ಗಳನ್ನ ಎವಿಡೆನ್ಸ್ ಆಗಿ ಕೊಡಬಹುದು. ಆಮೇಲೆ ಎರಡನೇದಾಗಿ, ಯಾವ ಒಂದು ಕೇಸ್ ನಲ್ಲಿ ಫ್ಯಾಕ್ಟ್ ಇನ್ ಇಶ್ಯೂನೇ ಅಫೆಂಡರ್ ನ ಬ್ಯಾಡ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದಾಗ ಅಂತಹ ಸಂದರ್ಭದಲ್ಲಿ ಅಕ್ಯೂಸ್ಡ್ ನ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಅನ್ನ ಕೋರ್ಟ್ ಅಡ್ಮಿಟ್ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ, ಎ ಎನ್ನುವಂತಹ ವ್ಯಕ್ತಿ ಹಿಂದೆ ಯಾವುದೋ ಒಂದು ಪ್ರೀವಿಯಸ್ ಕೇಸಸ್ ನಲ್ಲಿ ಕನ್ವಿಕ್ಷನ್ ಆಗಿದ್ರೆ ಅವನಿಗೆ ಆ ಕನ್ವಿಕ್ಷನ್ ಅನ್ನ ಬ್ಯಾಡ್ ಕ್ಯಾರೆಕ್ಟರ್ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡುತ್ತೆ. ಮತ್ತು ಹೀಗೆ ಕೆಲವು ಕೇಸಸ್ ಗಳಲ್ಲಿ ಯಾರು ಕಂಪ್ಲೇನೆಂಟ್ ಇರ್ತಾರೆ ಅವರ ಒಂದು ಬ್ಯಾಡ್ ಕ್ಯಾರೆಕ್ಟರ್ ಅನ್ನ ಕೂಡ ಎವಿಡೆನ್ಸ್ ಕೊಡೋ ಮುಖಾಂತರ ಪ್ರೂವ್ ಮಾಡಬಹುದು. ಉದಾಹರಣೆಗೆ, ಒಬ್ಬ ಹೆಣ್ಮಗಳು ಒಬ್ಬ ವ್ಯಕ್ತಿಯ ಮೇಲೆ ರೇಪ್ ಅತ್ಯಾಚಾರ ಕೇಸ್ ಅನ್ನ ಹಾಕಿದ್ರೆ ಆ ಅಕ್ಯೂಸ್ಡ್ ವ್ಯಕ್ತಿ, ಆ ಆರೋಪಿ ವ್ಯಕ್ತಿ ಆ ಹೆಣ್ಣು ಮಗಳಲ್ಲಿರುವಂತಹ ಒಂದು ಇಮ್ಮಾರಲ್ ಕ್ಯಾರೆಕ್ಟರ್, ಅನೈತಿಕತೆಯ ಒಂದು ಗುಣವನ್ನ ಕೋರ್ಟ್ ನ ಎದುರುಗಡೆ ಎವಿಡೆನ್ಸ್ ನ ಮುಖಾಂತರ ಪ್ರೊಡ್ಯೂಸ್ ಮಾಡಬಹುದು. ಸೊ ಸ್ನೇಹಿತರೆ, ಈ ರೀತಿಯಾಗಿ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸಸ್ಗಳಲ್ಲಿ ಅಕ್ಯೂಸ್ಡ್ ನ ಅಥವಾ ಕಂಪ್ಲೇನೆಂಟ್ ನ, ಮುಖ್ಯವಾಗಿ ಕ್ರಿಮಿನಲ್ ಕೇಸಸ್ಗಳಲ್ಲಿ ಮತ್ತು ಸಿವಿಲ್ ಕೇಸಸ್ಗಳಲ್ಲಿ ಕೆಲವೊಂದು ಕೇಸಸ್ಗಳಲ್ಲಿ ಕಂಪ್ಲೇನೆಂಟ್ ಮತ್ತು ಅಕ್ಯೂಸ್ಡ್ ವ್ಯಕ್ತಿಯ ಗುಡ್ ಕ್ಯಾರೆಕ್ಟರ್ ಮತ್ತು ಬ್ಯಾಡ್ ಕ್ಯಾರೆಕ್ಟರ್ ಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.